ಸಿಎಂ ಬದಲಾವಣೆ ಬಗ್ಗೆ ಮಾತನಾಡಿದರೆ ಕ್ರಮದ ಎಚ್ಚರಿಕೆ ಯತ್ನಾಳ್. ಸರ್ಕಾರದ ನಿರ್ಧಾರಕ್ಕೆ ಸಿಟಿ ರವಿ ಅಸಮಾಧಾನ. ಎಡಿಜಿಪಿ ಭಾಸ್ಕರ್ ರಾವ್ ಸ್ವಯಂ ನಿವೃತ್ತಿ ಮನವಿಗೆ ಸರ್ಕಾರ ಒಪ್ಪಿಗೆ. ಮನೆಯಲ್ಲಿ ವೇಶ್ಯಾವಾಟಿಕೆ ನಡೆಸ್ತಾ ಇದ್ದ 5 ಅಂಧರ್. ಬಿಜೆಪಿ ವಿರುದ್ಧವೇ ಅರುಣ್ ಸಿಂಗ್ಗೆ ಕವಟಗಿಮಠ ದೂರು. ರಾಮದುರ್ಗ ಜಾತ್ರೆಯಲ್ಲಿ ಪಟಾಕಿ ಕಿಡಿಸಿರಿದು ರಥಕ್ಕೆ ಬೆಂಕಿ. ಸೂರ್ಯ ಚಂದ್ರ ದಿಕ್ಕು ಬದಲಾಯಿಸಿದ್ರು ಪ್ರತಿಭಟನೆ ನಿಲ್ಲದು. ವಾಟಾಳ್ ನಾಗರಾಜ್. ಸಚಿವ ಸ್ಥಾನ ಬಿಡಲು ಸಿದ್ಧ ಎಂದ ಸಚಿವ ಕೆಎಸ್ ಈಶ್ವರಪ್ಪ. ಬಿಜೆಪಿ ಜೆಡಿಎಸ್ ಸೇರಿ ನನ್ನ ವಿರುದ್ಧ ಷಡ್ಯಂತ್ರ ಡಿಕೆ ಶಿವಕುಮಾರ್. ಮದುವೆ ಮನೆಗೆ ನುಗ್ಗಿ ಲಾಠಿ ಬೀಸಿದ ಪೊಲೀಸರು. ಪಿಎಸ್ಐ ಅಮಾನತು. 5 ಎತ್ತಂಗಡಿ. ನಂದಿನಿ ತುಪ್ಪ ಕಲಬೆರಕೆ ಪ್ರಕರಣ 4 ಆರೋಪಿಗಳ ಬಂಧನ. ಹುಬ್ಬಳ್ಳಿಯಲ್ಲಿ ನಿರ್ಮಿಸಲಾಗಿರುವ ಕಾರ್ಮಿಕ ಭವನ ಕಟ್ಟಡವನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಉದ್ಘಾಟಿಸಿದರು. ಈ ವೇಳೆ ಮೊಬೈಲ್ ಚಿಕಿತ್ಸಾ ವಾಹನಗಳನ್ನು ಸಿಎಂ ಬಳಕೆಗಾಗಿ ಕಾರ್ಮಿಕ ಇಲಾಖೆಗೆ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಸಚಿವರಾದ ಶಿವರಾಂ ಹೆಬ್ಬಾರ್, ಸಿಸಿ ಪಾಟೀಲ್, ಎಸ್ಟಿ ಸೋಮಶೇಖರ್, ಆನಂದ್ ಸಿಂಗ್ ಮತ್ತು ಇತರರು ಉಪಸ್ಥಿತರಿದ್ದರು. ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿಯ ದೇವೇಶ್ವರನ ಪೂಜೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ ಅವರು ಕುಟುಂಬ ಸಮೇತರಾಗಿ ಭಾಗಿಯಾಗಿದ್ದರು. ಅಷ್ಟಬಂಧ ಬ್ರಹ್ಮ ಕುಂಭಾಭಿಷೇಕ ಹಾಗೂ ಪುನರ್ ಪ್ರತಿಷ್ಠಾಪನೆ ಪೂಜೆಯಲ್ಲಿ ಗೌಡರು ಭಾಗಿಯಾದರು. ಬೆಳಗ್ಗಿನಿಂದಲೇ ಪತ್ನಿ ಚೆನ್ನಮ್ಮ, ಪುತ್ರ ಎಚ್ಡಿ ರೇವಣ್ಣ, ಸೊಸೆ ಭವಾನಿ ರೇವಣ್ಣ, ಮೊಮ್ಮಗ ಸೂರಜ್ ರೇವಣ್ಣ ಅವರ ಜೊತೆ ಪೂಜೆಯಲ್ಲಿ ಭಾಗಿಯಾದರು. ಬೀದರ್ ಜಿಲ್ಲೆಯ ಭಾಲ್ಕಿ ಪಟ್ಟಣದಲ್ಲಿರುವ ನೂತನ ನ್ಯಾಯಾಲಯದ ಕಟ್ಟಡ ಉದ್ಘಾಟನೆಗೆ ಸಿದ್ದವಾಗಿದ್ದು, ಕಟ್ಟಡವನ್ನು ಶಾಸಕ ಈಶ್ವರ್ ಖಂಡ್ರೆ ವೀಕ್ಷಿಸಿದರು. ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಮಾದರಿಯ ನ್ಯಾಯಾಲಯದ ಕಟ್ಟಡವನ್ನು 13.27 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದು, 2018-19 ಸಾಲಿನಲ್ಲಿ ಕಟ್ಟಡ ಕಾಮಗಾರಿ ಆರಂಭವಾಗಿ 2021 ಡಿಸೆಂಬರ್ನಲ್ಲಿ ಕಟ್ಟಡ ಕಾಮಗಾರಿ ಮುಕ್ತಾಯವಾಗಿತ್ತು. 55,000 ಸ್ಕ್ವೇರ್ ಫೀಟ್ ಅಳತೆಯ ನ್ಯಾಯಾಲಯ ಸಂಕೀರ್ಣದ ಕಟ್ಟಡ ಇದಾಗಿದ್ದು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೇ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಮಾದರಿಯ ಕಟ್ಟಡವಾಗಿದೆ. ಗದಗದಲ್ಲಿ ಸಾರಿಗೆ ಸಚಿವ ಬಿ ಶ್ರೀರಾಮುಲು ಅವರು ದಿಢೀರ್ ಹೊಸ ಬಸ್ ನಿಲ್ದಾಣದ ಪರಿಶೀಲನೆ ನಡೆಸಿದರು. ಅಲ್ಲದೆ ಗದಗದಲ್ಲಿ ವಾಯು ವಿಹಾರ ಮಾಡುವಾಗ ಬಸ್ ಚಾಲಕನನ್ನ ಮಾತನಾಡಿಸಿದರು. ಬಸ್ ಚಾಲಕನ ಹೆಸರು ಕೇಳಿದ ಶ್ರೀರಾಮುಲು ಬಸ್ನಲ್ಲಿ ಎಷ್ಟು ಜನ ಪ್ರಯಾಣಿಕರಿದ್ದಾರೆ ಅಂತ ಪ್ರಶ್ನೆ ಮಾಡಿದರು. ಮಂಗಳೂರಿನ ಮಾರ್ನಮಿಕಟ್ಟೆ ಬಳಿಯ ಪ್ರಸಿದ್ಧ ಕೊರಗಜ್ಜನ ದೈವಸ್ಥಾನದ ಬಳಿ ಕಾಂಡೋಮ್ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಓರ್ವ ವ್ಯಕ್ತಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಮಂಗಳೂರಿನ ಪಾಂಡೇಶ್ವರ ಪೊಲೀಸರು ಓರ್ವನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಕೋಮು ಸೌಹಾರ್ದತೆ ಹಾಳು ಮಾಡಿ ಶಾಂತಿ ಕದಡಲು ಕೃತ್ಯ ಶಂಕೆ ವ್ಯಕ್ತವಾಗಿದೆ. ನಿನ್ನೆ ಬೆಳಗ್ಗೆ ಗುಡಿ ಬಳಿ ಬಳಸಿದ ಕಾಂಡೋಮ್ ಪತ್ತೆಯಾಗಿತ್ತು. ಈ ಬಗ್ಗೆ ಪಾಂಡೇಶ್ವರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು.
ಕೋಲಾರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾಡಳಿತದ ವತಿಯಿಂದ ರಾಷ್ಟಕವಿ ಕುವೆಂಪು ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಕುವೆಂಪು ಗೀತ ಗಾಯನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿಗಳು ಉದ್ಘಾಟಿಸಿದರು. ಕನ್ನಡ ಸಾಹಿತ್ಯ ಸೇವೆಗಾಗಿ ನೀಡುವ ಎಲ್ಲ ಶ್ರೇಷ್ಠ ಪ್ರಶಸ್ತಿಯನ್ನ ಅರ್ಹವಾಗಿ ಮೊದಲು ಪಡೆದಂತ ಕುವೆಂಪುರವರು ನಾಡಿನ ರಸಋಷಿ ಕವಿ ಎಂದು, ಮಲೆನಾಡ ಕವಿ ಎಂದು, ರಾಷ್ಟ್ರಕವಿ ಎಂದು ಗೌರವಿಸಲ್ಪಡುವಂತಹ ಇವರು ಪಂಪ ಪ್ರಶಸ್ತಿ, ಪದ್ಮಭೂಷಣ, ಕರ್ನಾಟಕ ರತ್ನ ಪ್ರಶಸ್ತಿಗಳಂತೆ ಅನೇಕ ಗೌರವವನ್ನ ಪಡೆದರಲ್ಲದೆ ಮೈಸೂರು, ಬೆಂಗಳೂರು, ಕರ್ನಾಟಕ, ಗುಲ್ಬರ್ಗ ಕೃಷ್ಣಮೂರ್ತಿರವರು ಕಲಾವಿದ ಕೃಷ್ಣ ಮತ್ತು ತಂಡದವರು ವಿನಂತಿ ಮಾಡಿದ್ದಾರೆ. ತುಮಕೂರಿನಲ್ಲಿ ರೈತ ದಿನಾಚರಣೆ ಆಚರಣೆ ವೇಳೆ ಎತ್ತುಗಳು ಬೆದರಿ ಪಾವಗಡ ಶಾಸಕ ವೆಂಕಟರಮಣಪ್ಪ ಅವರಿಗೆ ತಿವಿಯಲು ಯತ್ನಿಸಿದ ಘಟನೆ ನಡೆದಿದೆ. ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತ ಬಾಪೂಜಿ ಅವರು ಪ್ರಶಸ್ತಿಯನ್ನು ಸ್ವೀಕರಿಸಲು ತಮ್ಮ 5 ಲಕ್ಷ ಮೌಲ್ಯದ ಎತ್ತುಗಳ ಜೊತೆ ಬಂಡಿಯಲ್ಲಿ ಬಂದಿದ್ರು. ಶಾಸಕರು ಹಾಗೂ ಇತರೆ ಗಣ್ಯರು ಈ ವೇಳೆ ಎತ್ತಿನ ಬಂಡಿ ಜೊತೆ ಫೋಟೋ ತೆಗೆದುಕೊಳ್ಳಲು ಹೋಗಿದ್ದಾರೆ. ಆಗ ಎತ್ತುಗಳು ತಿವಿಯೋದಕ್ಕೆ ಬಂದಿವೆ. ಕೂಡಲೇ ಶಾಸಕರ ಗನ್ಮ್ಯಾನ್ ಹಾಗೂ ಅಲ್ಲಿದ್ದ ಇತರರು ರಕ್ಷಿಸಿದ್ದಾರೆ. ಈ ವೇಳೆ ಪ್ರದರ್ಶನ ಮಳಿಗೆಗಳು, ಶಾಮಿಯಾನ ಎಲ್ಲವೂ ಕಿತ್ತು ಹೋಗಿದೆ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸರ್ಕಾರ ಬಟ್ಟೆಗಳ ಮೇಲೆ ಜಾರಿಗೆ ತಂದ ಟ್ಯಾಕ್ಸ್ ಅನ್ನು ವಿರೋಧಿಸಿ ಜವಳಿ ವ್ಯಾಪಾರಸ್ಥರು ಪ್ರತಿಭಟನೆ ನಡೆಸಿದರು. ಹುಬ್ಬಳ್ಳಿಯ ದುರ್ಗದ ಬೈಲ್ನಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿದ ವ್ಯಾಪಾರಸ್ಥರು ಕೇಂದ್ರ ಸರ್ಕಾರ 5% 12% ಏರಿಕೆ ಮಾಡಿದೆ. ಮೊದಲು ಟೆಕ್ಸ್ಟೈಲ್ ಮೇಲೆ ಯಾವುದೇ ಟ್ಯಾಕ್ಸ್ ಇರಲಿಲ್ಲ. ಕೇಂದ್ರ ಸರ್ಕಾರ 4 ವರ್ಷಗಳ ಹಿಂದೆ 5% ಜಿಎಸ್ಟಿ ಹಾಕಿತ್ತು. ಈಗ ಅದನ್ನು 12% ಏರಿಕೆ ಮಾಡಿ ವ್ಯಾಪಾರಸ್ಥರನ್ನ ಸಂಕಷ್ಟಕ್ಕೆ ಈಡು ಮಾಡಿದೆ. ಈಗಾಗಲೇ ಕಳೆದ 2 ವರ್ಷಗಳಿಂದ ವ್ಯಾಪಾರ ಇಲ್ಲ. ಈಗ ಮತ್ತೆ 12% ಏರಿಕೆ ಮಾಡಿ ನಮ್ಮ ವ್ಯಾಪಾರವನ್ನು ಹಾಳು ಮಾಡಲು ಹೊರಟಿದೆ. ಈ ಬಗ್ಗೆ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು 5% ಮುಂದುವರಿಸಬೇಕು. ಇಲ್ಲದೇ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುತ್ತೆ ಅಂತ ಎಚ್ಚರಿಕೆಯನ್ನ ನೀಡಿದರು. ಆಸ್ತಿ ವಿವಾದ ಹಿನ್ನೆಲೆ ತಂದೆಯನ್ನ ಸುಪಾರಿ ನೀಡಿ ಕೊಲೆ ಮಾಡಿಸಿದ ಘಟನೆ ನಡೆದಿದೆ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಕಾತರಕಿ ಗ್ರಾಮದಲ್ಲಿ ಘಟನೆ ನಡೆದಿದೆ. 1 ಲಕ್ಷ ರೂಪಾಯಿ ಸುಪಾರಿ ನೀಡಿ ಬಸವರಾಜ್ ಎಂಬಾತ ತನ್ನ ತಂದೆ ಚೆನ್ನಪ್ಪ ವಜ್ರಮಟ್ಟಿಯನ್ನ ಕೊಲೆ ಮಾಡಿಸಿದ್ದಾನೆ. ನವೆಂಬರ್ 19ರಂದು ಕಟ್ಟಿಗೆಯಿಂದ ಮಾರಣಾಂತಿಕ ಹಲ್ಲೆಗೈದು ಆರೋಪಿಗಳಾದ ಭರಮಪ್ಪ ಜಂಬಗಿ, ಗೋಪಾಲ ರೊಡ್ಡಪ್ಪನವರ, ಪರಶುರಾಮ ಮಾದರ, ದುರ್ಗಪ್ಪ ಹುಗಿ, ಮಾರುತಿ ಜಾನಮಟ್ಟಿ ಎಂಬುವರು ಕೊಲೆ ಮಾಡಿದ್ದಾರೆ. ಹಲ್ಲೆ ವೇಳೆ ಗಂಭೀರ ಗಾಯಗೊಂಡಿದ್ದ ಚೆನ್ನಪ್ಪ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ರು. ತಾನೇ ಕೊಲೆ ಮಾಡಿಸಿ ತಂದೆ ಮೇಲೆ ಯಾರೋ ಹಲ್ಲೆ ಮಾಡಿದ್ದಾರೆ ಅಂತ ದೂರು ಕೊಟ್ಟಿದ್ದ ಮಗ ಅನುಮಾನಗೊಂಡು ಪೊಲೀಸರು ತನಿಖೆ ನಡೆಸಿದಾಗ ಸತ್ಯ ಬಯಲಾಗಿದೆ. ಮೊನ್ನೆ ತೆರೆಕಂಡ ನಿಖಿಲ್ ಕುಮಾರಸ್ವಾಮಿ ಅಭಿನಯದ ರೈಡರ್ ಸಿನಿಮಾದ ಪ್ರಮೋಷನ್ ಕಾರ್ಯದಲ್ಲಿ ನಟ ನಿಖಿಲ್ ಕುಮಾರಸ್ವಾಮಿ ಬ್ಯುಸಿಯಾಗಿದ್ದಾರೆ. ನಿಖಿಲ್ ಇಂದು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿಗೆ ಭೇಟಿ ನೀಡಿದ್ರು. ಈ ವೇಳೆ ಮೆರವಣಿಗೆಯ ಮೂಲಕ ನಿಖಿಲ್ ಅವರನ್ನ ಅಭಿಮಾನಿಗಳು ಸ್ವಾಗತಿಸಿದ್ರು. ಕಾಲೇಜಿನ ಮಕ್ಕಳು ಸಹ ಸೆಲ್ಫಿ ತೆಗೆದುಕೊಳ್ಳಲು ಮುಗಿಬಿದ್ರು. ಚನ್ನರಾಯಪಟ್ಟಣದ ಗಾಯತ್ರಿ ಚಿತ್ರಮಂದಿರದಲ್ಲಿ ಕೇಕ್ ಕತ್ತರಿಸಿ ಸಂಭ್ರಮಾಚರಿಸಿದ್ರು. ಈ ವೇಳೆ ಸಿಎನ್ ಬಾಲಕೃಷ್ಣ ಹಾಗೂ ಅವರ ಮಗ ಜಯದೀಪ್ ಉಪಸ್ಥಿತರಿದ್ದರು. ಆಗ್ತಿದ್ದಾರೆ. ನಮಗೆ ಈ ಒಮಿಕ್ರಾನ್ ಇರೋದ್ರಿಂದ ನಮಗೆ ಕೊರೋನಾ ಅಟ್ಯಾಕ್ ಆಗೋದ್ರಿಂದ ಬೇಗ ಅಟ್ಯಾಕ್ ಆಗುತ್ತೆ. ಇಲ್ಲಿರೋ ಸ್ಮೆಲ್ಗಳೆಲ್ಲ ನಮಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಿದೆ. ಹೆಂಗಾದ್ರೂ ಮಾಡಿ ನಗರಸಭೆಯವರು ನಮಗೆ ಈ ಚರಂಡಿಯನ್ನು ತೆಗಿಬೇಕು. ಕೊಲೆ ಬರುತ್ತೆ, ಚರಂಡಿ ಬ್ಲಾಕ್ ಆಗಿದೆ. ಚರಂಡಿಯನ್ನು ದಯವಿಟ್ಟು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಕೊಡಿ ಸರ್. ಎಲ್ಲ ಕಸ ಎಲ್ಲ ಇಲ್ಲೇ ಸುರಿತಾರೆ ತಗೊಂಬಂದು ಸ್ಕೂಲ್ ಮುಂದೆನೆ. ನಾವು ಕೇಳಿದ್ರೆ ಗೌರ್ಮೆಂಟ್ ಜಾಗ ಅಂತಾರೆ. ಅದೇ ಒಂದು ಜಗಳ ಚರಂಡಿ ಎಲ್ಲ ಬ್ಲಾಕ್ ಆಗಿದೆ, ನೀರು ಹೋಗಕ್ಕೆ ಇಲ್ಲ. ಕಸ ಹಾಕ್ತೀರಾ ಅಂದ್ರೆ ಜಗಳ. ಕೋವಿಡ್
ಕೋವಿಡ್ ಹಿನ್ನೆಲೆಯಲ್ಲಿ ಖಾಸಗಿ ಕಾಲೇಜುಗಳ ಇಂಜಿನಿಯರಿಂಗ್ ಕೋರ್ಸ್ನ ಶುಲ್ಕದಲ್ಲಿ ಯಾವುದೇ ಹೆಚ್ಚಳ ಮಾಡದೆ ಹಿಂದಿನ ವರ್ಷದ ಶುಲ್ಕವನ್ನೇ ಮುಂದುವರಿಸಲು ತೀರ್ಮಾನಿಸಲಾಗಿದೆ ಎಂದು ಉನ್ನತ ಶಿಕ್ಷಣ ಸಚಿವರಾದ ಡಾ ಸಿಎನ್ ಅಶ್ವಥ್ ನಾರಾಯಣ್ ಅವರು ಇತ್ತೀಚೆಗೆ ಹೇಳಿಕೆ ಕೊಟ್ಟಿದ್ರು. ಆದರೆ ಈಗ ಸರ್ಕಾರ ಕೆಲವು ಪರೋಕ್ಷ ಕ್ರಮಗಳ ಮೂಲಕ ಶುಲ್ಕ ಹೆಚ್ಚಳಕ್ಕೆ ದಾರಿ ಮಾಡಿಕೊಡುವ ಆದೇಶವನ್ನು ಹೊರಡಿಸಿದೆ. ಇದರಿಂದಾಗಿ ಇಂಜಿನಿಯರಿಂಗ್ ಓದುವ ಕನಸು ಕಂಡಿರುವ ರಾಜ್ಯದ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳ ಕನಸಾಗಿಯೇ ಉಳಿಯುವಂತಾಗಿದೆ. ರಾಜ್ಯದ ಸರ್ಕಾರಿ ಹಾಗೂ ಖಾಸಗಿ ವಿಶ್ವವಿದ್ಯಾಲಯಗಳಲ್ಲಿನ ಸರ್ಕಾರಿ ಕೋಟಾದ ಇಂಜಿನಿಯರಿಂಗ್ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳಿಗೆ ಪ್ರಸಕ್ತ ಸಾಲಿನಿಂದ 83,526 ರೂಪಾಯಿ ಹಾಗೂ 90,060 ರೂಪಾಯಿಗಳಿಗೆ ನಿಗದಿಪಡಿಸಲಾಗಿದೆ. ಕೋರ್ಸ್ಗಳಿಗೆ ಹಿಂದಿನ ವರ್ಷ ಈ ಶುಲ್ಕವು 58,806 ರೂಪಾಯಿ ಮತ್ತು 65,340 ರೂಪಾಯಿ ವಿಶ್ವವಿದ್ಯಾಲಯ ಶುಲ್ಕವನ್ನು ಒಳಗೊಂಡಂತೆ ಆದರೆ ಸರ್ಕಾರವು 2021-2022 ಹಾಗೂ ಸ್ಕಿಲ್ ಲ್ಯಾಬ್ ಸೌಲಭ್ಯಕ್ಕಾಗಿ 10,000 ರೂಪಾಯಿ ಸರ್ಕಾರ ಕಾಲೇಜುಗಳಿಗೆ ಅವಕಾಶ ನೀಡಬೇಕಾಗಿರುತ್ತದೆ. ಪ್ರಸಕ್ತ ಸಾಲಿನಿಂದ 20,000 ಹಾಗೂ 20,000 ಕಾಲೇಜುಗಳ ಇತರ ಶುಲ್ಕ ರೂಪಾಯಿವರೆಗೆ ಹೆಚ್ಚುವರಿ ಶುಲ್ಕ ವಸೂಲಿಗೆ ಇದರಿಂದಾಗಿ 40,000 ರೂಪಾಯಿವರೆಗೆ ಹೆಚ್ಚುವರಿಯಾಗಿ ವಿದ್ಯಾರ್ಥಿ ಸರ್ಕಾರ ಈ ಹಿಂದಿನ ವರ್ಷಗಳಲ್ಲಿ ಕಾಲೇಜುಗಳಲ್ಲಿ ಈ ರೀತಿ ಹೆಚ್ಚಿನ ಶುಲ್ಕಗಳನ್ನು ಪಡೆಯದಂತೆ ನಿವೃತ್ತ ನ್ಯಾಯಾಧೀಶರ ನೇತೃತ್ವದ ಶುಲ್ಕ ನಿಯಂತ್ರಣ ಸಮಿತಿಯ ಮೂಲಕ ಕಡಿವಾಣ ಹಾಕಲಾಗಿತ್ತು. ಬಿಎಲ್ಎ ಎದ್ದು ಹೊಲ ಮೇಯ್ದಂತೆ ಎನ್ನುವ ಹಾಗೆ ಸರ್ಕಾರವೇ ಈ ಎಲ್ಲ ಹೆಚ್ಚುವರಿ ಶುಲ್ಕಗಳನ್ನು ವಿದ್ಯಾರ್ಥಿಗಳಿಂದ ವಸೂಲಿ ಮಾಡಿ ಕಾಲೇಜುಗಳಿಗೆ ನೀಡುತ್ತಿದೆ. ಅದೇ ರೀತಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿನ ಶುಲ್ಕಗಳಿಗೂ ಹಾಗೂ ಸರ್ಕಾರಿ ಅನುದಾನಿತ ಇಂಜಿನಿಯರಿಂಗ್ ಕಾಲೇಜಿನ ಶುಲ್ಕಗಳಿಗೂ 40,000 ರೂಪಾಯಿಗಳವರೆಗೆ ಹೆಚ್ಚಳ ಮಾಡಲಾಗಿದೆ. ಕೋವಿಡ್ನಿಂದಾಗಿ ಆರ್ಥಿಕ ಸಂಕಷ್ಟಕ್ಕೆ ಒಳಗಾದ ಪೋಷಕರಿಗೆ ಸರ್ಕಾರ ಪರೋಕ್ಷವಾಗಿ ಹೆಚ್ಚಳ ಮಾಡಿರುವ ಶುಲ್ಕ ಹೊರೆಯಾಗಲಿದೆ. ರಾಜ್ಯದಲ್ಲಿ ತಲೆದೂರಿರುವ ನೀಟ್ ಗೊಂದಲ ನಿವಾರಿಸುವುದಾಗಿ ಭರವಸೆ ನೀಡಿದ ಉನ್ನತ ಶಿಕ್ಷಣ ಇಲಾಖೆ ಸಿಇಟಿ ಗೊಂದಲಕ್ಕೆ ಕಾರಣವಾಗಿದೆ. ಕಾರಣ ಸ್ಟ್ರೈಕ್ ಮಾಡ್ತಿರೋ ಕಾರಣ ಏನಂತ ಅಂದರೆ ಸೆಕೆಂಡ್ PUC ಸೈನ್ಸ್ ತೊಗೊಂಡಿರ್ತಾರಲ್ಲ ಅವರು ಮುಂದಕ್ಕೆ ಇಂಜಿನಿಯರ್ ಓದಬೇಕು ಅಂತ ತುಂಬ ಆಸೆ ಇರುತ್ತೆ. ಈಗ ಅಡ್ಮಿಷನ್ ಫೀಸ್ ಬಂದು 19,000 ಆಯಿತು, ಮುಂಚೆ ಇವಾಗ ಏರಿಕೆ ಮಾಡಿದ್ದಾರೆ 40,000 ಮಾಡಿದ್ದಾರೆ. ಇವಾಗ ಏನಪ್ಪ ಬಡವ್ರ ಮಕ್ಕಳು ಓದೋಕ್ಕಾಗಲ್ಲ, ಆಸೆ ಇರುತ್ತೆ ಅವರಿಗೆ ಹೋಗ್ಬೇಕು ಅಂತ. ಆ ಫೀಸ್ ಕೇಳಿದ ತಕ್ಷಣ ಅಯ್ಯೋ ಇಷ್ಟೊಂದು ಫೀಸಾ ಅಂತ ತಿಳ್ಕೊಂಡು ಹೋಗಲ್ಲ. ಹಂಗಾಗಿ ಇವಾಗ ಮುಂಚೆ ಎಷ್ಟಿತ್ತೋ ಅಷ್ಟೇ ಫೀಸ್ ಕಮ್ಮಿ ಮಾಡಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಸರ್. ಸರ್ಕಾರನ ಕೇಳ್ತಾ ಇದ್ದೀವಿ, ಆಧಾರ್ ತಗೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಸರ್. ಕರೋನಾ ಹಿನ್ನೆಲೆಯಿಂದಾಗಿ ಫಸ್ಟೇ ಪೋಷಕರು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾರೆ. ಇಂಥ ಟೈಮಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಓದೋ ಅರ್ಹತೆ ಇದ್ರೂ ಕೂಡ ಅವ್ರಿಗೆ ಸಬಲರಾಗಿದ್ದರೂ ಕೂಡ ಬಡ ವಿದ್ಯಾರ್ಥಿಗಳಿಗೆ ಇಂಜಿನಿಯರ್ ಓದೋಕ್ಕಾಗ್ತಿಲ್ಲ. ಏಕೆಂದರೆ 40,000ವರೆಗೂ ಫೀಸ್ ಜಾಸ್ತಿ ಮಾಡಿದ್ದಾರೆ ಸರ್. ಇವಾಗ ಫೀಸ್ ಜಾಸ್ತಿ ಮಾಡೋದ್ರಿಂದ ಸರ್ ಶ್ರೀಮಂತರು ಮಾತ್ರ ಇಂಜಿನಿಯರ್ ಓದ್ಬೋದು, ಬಡ ವಿದ್ಯಾರ್ಥಿಗಳಿಗೆ ಅದಲ್ಲ ಅನ್ನೋ ಥರ ಆಗೋಗಿದೆ ಸರ್. ಈ ಸರ್ಕಾರ ನಮಗೆ ಇದಕ್ಕೆ ನೆರವು ಕೊಟ್ಟು ಇಲಾಖೆಯು ಗೊಂದಲವನ್ನು ಸೃಷ್ಟಿಸಿ ರಾಜ್ಯದ ವಿದ್ಯಾರ್ಥಿಗಳ ಕನಸುಗಳನ್ನು ಭಗ್ನ ಮಾಡಲು ಹೊರಟಿರುವುದನ್ನು ಎಬಿವಿಪಿ ಖಂಡಿಸುತ್ತದೆ. ಸರ್ಕಾರ ತಕ್ಷಣವೇ ಸಿಇಟಿ ಕೌನ್ಸಿಲಿಂಗ್ನಲ್ಲಿ ಭಾಗಿಯಾದವರಿಗೆ ಮೆಡಿಕಲ್ನಲ್ಲೂ ಅವಕಾಶ ನೀಡಬೇಕು. ಎಂಜಿನಿಯರಿಂಗ್ ಸೀಟು ರದ್ದಾದರೆ ವಿದ್ಯಾರ್ಥಿಗಳ ಶುಲ್ಕ ಮೆಡಿಕಲ್ಗೆ ವರ್ಗಾವಣೆ ಆಗುವಂತೆ ಕ್ರಮ ತೆಗೆದುಕೊಳ್ಳುವಂತೆ ಎಬಿವಿಪಿ ಸರ್ಕಾರಕ್ಕೆ ಆಗ್ರಹಿಸುತ್ತದೆ. ಚನ್ನರಾಯಪಟ್ಟಣ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾಗಿ ಟೈಮ್ಸ್ PU ಕಾಲೇಜಿನ ಕಾರ್ಯದರ್ಶಿ ಗಂಗಾಧರ್ ಅವರು ಆಯ್ಕೆಯಾದರು. ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಮಕ್ಕಳಿಗೆ ಚಿಕ್ಕಂದಿನಲ್ಲಿ ಸಾಹಿತ್ಯದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರುವ ಉದ್ದೇಶದಿಂದ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಅನ್ನು ಸ್ಥಾಪನೆ ಮಾಡಲಾಗಿದೆ. ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಹೆಚ್ಚಿನ ವಲಯವನ್ನು ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ಕಳೆದ 8 ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಿದೆ. ಮಕ್ಕಳಿಗೆ ಚಿಕ್ಕಂದಿನಲ್ಲೇ ನಾವು ಕಲಿಸುವ ನಡೆನುಡಿಗಳನ್ನು ಆಧರಿಸುವರು. ಈಗಾಗಲೇ ಪಠ್ಯಪುಸ್ತಕಗಳಲ್ಲಿ ಸಾಹಿತ್ಯದ ಬಗ್ಗೆ ಮತ್ತು ಸಾಹಿತ್ಯಾಸಕ್ತರ ಬಗ್ಗೆ ಮಾಹಿತಿ ಕೊರತೆಯಾಗಿದ್ದು, ಆ ನಿಟ್ಟಿನಲ್ಲಿ ಸಾಹಿತ್ಯ ಪರಿಷತ್ನಿಂದ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಸಮ್ಮೇಳನಗಳ ಮುಖಾಂತರ ಅರಿವು ಮೂಡಿಸಿ ಮಕ್ಕಳಿಗೆ ಹೆಚ್ಚು ಪ್ರೋತ್ಸಾಹ ನೀಡುತ್ತೇವೆ. ಈಗಾಗಲೇ ಜಿಲ್ಲೆಯಲ್ಲಿ ಖಾಸಗಿಯಾಗಿ ಪುಸ್ತಕದ ಮಳಿಗೆಯನ್ನು ತೆರೆದಿದ್ದು, ಮುಂದಿನ ದಿನಗಳಲ್ಲಿ ಪ್ರತಿ ತಾಲೂಕು ಮಟ್ಟದಲ್ಲೂ ಪುಸ್ತಕ ಮಳಿಗೆಗಳನ್ನು ತೆರೆಯಲಾಗುವುದು. ಇದರಿಂದ ಮಕ್ಕಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಬಹಳಷ್ಟು ಉಪಯೋಗವಾಗಲಿದೆ. ಈ ಹುದ್ದೆ ನನಗೆ ಬಯಸದೇ ಬಂದ ಭಾಗ್ಯವಾಗಿದೆ. ಅದರಿಂದ ಹೆಚ್ಚು ಮಾತನಾಡದೆ ಕೆಲಸದ ಕಡೆ ಗಮನ ಹರಿಸಿ ಸಾಹಿತ್ಯ ಪರಿಷತ್ಗಾಗಿ ಶ್ರಮಿಸುತ್ತೇವೆ ಎಂದರು. ವರದಿ ಐಕೆ ಮಂಜುನಾಥ್, ಚನ್ನರಾಯಪಟ್ಟಣ. ಮಟ್ಟದಲ್ಲೂ ಕೂಡ ಒಂದು ಲಿಟ್ರರಿ ಕ್ಲಬ್ ಅಥವಾ ಏನು ಸಾಹಿತ್ಯ ಪರಿಷತ್ ಮಕ್ಕಳ ಸಾಹಿತ್ಯ ಪರಿಷತ್ ಒಂದು ಘಟಕನ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದೀವಿ ಜಿಲ್ಲೆ ಪೂರ. ಹಾಗೆ ಪ್ರತಿ ಶಾಲೆನಲ್ಲೂ ಕೂಡ ಒಂದೊಂದು ಲೈಬ್ರರಿನ ಕಂಪಲ್ಸರಿಯಾಗಿ ಮಾಡಲೇಬೇಕು.
ಆ ಲೈಬ್ರರಿನ ನಾವು ಖಂಡಿತವಾಗ್ಲೂ ಮಕ್ಕಳು ಅದನ್ನು ಯುಟಿಲೈಸ್ ಮಾಡ್ಕೋಬೇಕು. ಎಲ್ಲ ಶಾಲೆನೂ ಲೈಬ್ರರಿ ಇರುತ್ತೆ, ಬಟ್ ಅದನ್ನ ಎಷ್ಟು ಜನ ಓದ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಸೊ ಅದನ್ನು ಹೆಚ್ಚು ಓದಿನ ಕಡೆಗೆ ಗಮನ ಬರೋ ಥರ, ಹಾಗೆ ಪ್ರತಿ ವರ್ಷಗಳ ಹಾಗೆ ಈ ವರ್ಷವೂ ಕೂಡ ಅಖಿಲ ಭಾರತ ಮಟ್ಟದಲ್ಲಿ ಒಂದು ಮಕ್ಕಳ ಸಾಹಿತ್ಯ ಪರಿಷತ್ತಿನ ಒಂದು ಸಮ್ಮೇಳನ ಮಾಡಬೇಕು ಅಂತ ಅಂದ್ಕೊಂಡೆ ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ನನಗೆ ಇರುವಂಥ 5 ವರ್ಷದ ಅವಕಾಶದಲ್ಲಿ ಪ್ರಾಮಾಣಿಕವಾಗಿ ಸಾಹಿತ್ಯ ಒಂದು ಸೇವೆನ ಖಂಡಿತವಾಗ್ಲೂ ಕೂಡ ಮಾಡ್ತೀನಿ ಅನ್ನೋ ವಿಶ್ವಾಸದಲ್ಲಿದ್ದೀನಿ. ಸೊ ಹಾಗೆ ನಮ್ಮ ತಂಡನೂ ಕೂಡ ತುಂಬ ಚೆನ್ನಾಗಿದೆ. ನಮ್ಮ ರಾಜ್ಯಾಧ್ಯಕ್ಷರಾದ ಅಶೋಕ್ ಸರ್ ಆಗಿರ್ಬೋದು ಅಥವಾ ಇಲ್ಲ ಪದಾಧಿಕಾರಿಗಳೆಲ್ಲರೂ ಕೂಡ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಹಾಯ ಮಾಡ್ತಾ ಇದ್ದಾರೆ. ಈಗ ನಾನೊಂದು ಮತ್ತೊಂದು ಹೊಸ ತಂಡನ ಕಟ್ಕೊಂಡು ಈ ಒಂದು ಮಕ್ಕಳಿಗೆ ಸಹಾಯ ಮಾಡೋದಕ್ಕೆ ಅಥವಾ ಮಕ್ಕಳಿಗೆ ಸಾಹಿತ್ಯಿಕವಾಗಿ ನಾವು ಅವ್ರಿಗೆ ಸಹಾಯ ಮಾಡೋಕ್ಕೋಸ್ಕರ ಒಂದು ದೊಡ್ಡ ಇಂಟೆನ್ಷನ್ ಇಟ್ಕೊಂಡೇ ನಾವು ಇದಕ್ಕೆ ಬರ್ತಾ ಇದ್ದೀನಿ. ಸೊ ಖಂಡಿತ ನಿಮ್ಮೆಲ್ಲರೂ ಕೂಡ ಸಹಕಾರ ಮುಂದಿನ ದಿನಗಳಲ್ಲಿ ಇರಲಿ ಅಂತ ಹೇಳಿ ನಾನೆಲ್ಲರ ಪರವಾಗಿ ಕೇಳ್ತೀನಿ. ಮೆಡಿಲೈಫ್ ಮತ್ತು ಸಿರಿಧಾನ್ಯ ಮಳಿಗೆ ಹಾಸನ. ನಮ್ಮಲ್ಲಿ ಎಲ್ಲಾ ವಿಧವಾದ ಅತ್ಯುತ್ತಮ ಗುಣಮಟ್ಟದ ಔಷಧಿಗಳು ಹಾಗೂ ಆಯುರ್ವೇದಿಕ್ ಔಷಧಿಗಳು ಮತ್ತು ಕಾಸ್ಮೆಟಿಕ್ಸ್ಗಳು ದೊರೆಯುತ್ತವೆ. ₹200 ಮೇಲ್ಪಟ್ಟು ಔಷಧಿ ಖರೀದಿಸಿದ್ರೆ ನಿಮ್ಮ ಮನೆಯ ಬಾಗಿಲು ಉಚಿತವಾಗಿ ವಿತರಣೆ ಮಾಡಲಾಗುವುದು. ಹಾಗೂ ನಮ್ಮಲ್ಲಿ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಉತ್ಪನ್ನಗಳಾದ ನವಣೆ, ಹಾರಕ, ಸಜ್ಜೆ, ಸಾಮೆ, ಕೊರಲೆ, ರಾಗಿ, ಊದಲು, ಬರಗು, ಚೋಳ, ಅಕ್ಕಿ ದೊರೆಯುತ್ತವೆ. ಮತ್ತು ವಿವಿಧ ಬಗೆಯ ಸುವಾಸನೆ ಅಗರಬತ್ತಿಗಳು, ಶುಚಿಕಾರಕಗಳಾದ ಫಿನೈಲ್, ಫ್ಲೋರ್ ವಾಶ್, ವೆಹಿಕಲ್ ವಾಶ್, ಹ್ಯಾಂಡ್ ವಾಶ್, ಆಹಾರೋತ್ಪನ್ನಗಳಾದ ಕೊಕ್ಕಂ ಜ್ಯೂಸ್, ತೆಂಗಿನೆಣ್ಣೆ, ಜೇನುತುಪ್ಪ, ಉಪ್ಪಿನಕಾಯಿ ಹಾಗೂ ಪೌಷ್ಟಿಕ ಬೇಕರಿ ಉತ್ಪನ್ನಗಳು ಮತ್ತು ಸಿರಿಧಾನ್ಯಗಳು ದೊರೆಯುತ್ತವೆ. ₹500ಗಿಂತ ಹೆಚ್ಚು ಖರೀದಿಸಿದ್ರೆ 15% ರಿಯಾಯಿತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಇಂದೇ ಭೇಟಿ ನೀಡಿ. ಎಂಡಿ ರಮೇಶ್, ಮಾಲೀಕರು, ಮಿಡಿಲೈಫ್ ಫಾರ್ಮ್ ಮತ್ತು ಸಿರಿಧಾನ್ಯ ಮಳಿಗೆ, ನಂಬರ್ ಬಿ, ಸಿಟಿ ಬಸ್ ನಿಲ್ದಾಣ, ಅರಮನೆ ಹೋಟೆಲ್ ಹತ್ತಿರ, ಹಾಸನ. ಮೊಬೈಲ್ ನಂಬರ್ 8217218754.
ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ಆಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. ಆಟಿಕಾ ಗೋಲ್ಡ್ ಕಂಪನಿ. ಆಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಆಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡುತ್ತಾರೆ. ಆಟಿಕಾ